ಸರ್, ಈಗ ಒಂದು ಯಕ್ಷಗಾನ ಹಾಸ್ಯ ಪ್ರಸಂಗದಲ್ಲಿ ಬರುಡೆ ಗ್ಯಾಂಗ್ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈಗ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮತ್ತು ಪ್ರಜ್ವಲ್ ಕುಮಾರ್ ಕೆರೆ ಒಂದು ಆಡಿಯೋ ವೈರಲ್ ಆಗಿದೆ. ನಿಮ್ಮ ಮನೆಯವರಿಗೆ, ನಿಮ್ಮ ತಾಯಿಗೆ, ನಿಮಗೆ ಅವಾಚ್ಯ ಶಬ್ದಗಳಿಂದ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ನಿಲ್ಲಿಸಿರುವುದು. ಹೌದು, ಜೀವ ಬೆದರಿಕೆ ಕೂಡ ಹಾಕಿ. ಏನು ಸರ್, ಏನು ಪ್ರಕರಣ ಇದೆ? ನೋಡಿ ಸರ್, ನಾವೊಂದು ಯಕ್ಷತೆಲಿಕೆ ಅಂತೇಳಿ ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಪ್ರಹಸನ ಮಾಡ್ತಾ ಇದ್ದೇವೆ 1 ಗಂಟೆಯಲ್ಲಿ. ಅದರಲ್ಲಿ ನಾವೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಆ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ, ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂಥ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದರೆ ನಾನಿಲ್ಲ, ನಾವು ಕುವೈಟಲ್ಲಿದ್ದೆವು. ಆಗ ಅವರು ಮತ್ತು ನಾವು ಫೋನಲ್ಲಿ ಸ್ವಲ್ಪ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುವುದಿದ್ದರೆ ನೇರವಾಗಿ ನಮಗೆ ಮಾತಾಡ್ಬೋದಿತ್ತು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು. ಹಾಗಿರುವಾಗ ಮತ್ತೆ ಹೆಸರಿಟ್ಟವರು ನಾವು. ಹಾಗಿರುವಾಗ ನಮಗೆ ಬೈಯುವುದು ಬಿಟ್ಟು ನಮ್ಮ ಮನೆಯವರಿಗೆ ಏನೆಲ್ಲ ಬೈದಿದ್ದಾರೆ. ನಮಗೆ 1-2-3 ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ದರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆಯ ಹೆಣ್ಣನ್ನು ಈ ರೀತಿಯೆಲ್ಲ ಬೇಡದ್ದಾಗಿ ಬೈತಾ ಇದ್ದರೆ ಎಲ್ಲಿ ಉಂಟು ನ್ಯಾಯ? ಹೌದಲ್ಲ? ಇನ್ನೊಂದು ನೋಡಿ ಸರ್, ಜೀವ ಬೆದರಿಕೆ ಹಾಕಿದ್ದಾರೆ. ಅವರಿಗೆ ಉಂಟು ಅಂತಿಲ್ಲ. ಹಾಗಿರುವಾಗ ನಾವು ಕಲಾವಿದರು, ನಾವು ಹೊಟ್ಟೆಪಾಡಿಗಾಗಿ ದುಡಿಯುವವರು. ಅದಕ್ಕಾಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಸರ್. ಈಗ ಈ ಪ್ರಾಸನದಲ್ಲಿ ಏನಿದೆ ಸರ್, ಅವರಿಗೆ ಮತ್ತೆ ಈ ಪ್ರಾಸನಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಅಂಶಗಳಿದೆಯಾ? ಯಾವುದಿಲ್ಲ. ಒಂದು ಗಂಡ ಹೆಂಡತಿ ಜಗಳ ಆಗ್ತದೆ. ಆಮೇಲೆ ಜಗಳ ಆದಮೇಲೆ ಒಂದು ವಿದೇಶದಿಂದ ತಂದ ಒಂದು ನಾಯಿ ಇರ್ತದೆ ಮನೆಯಲ್ಲಿ, ಅದು ಸತ್ತಿರ್ತದೆ. ಅದನ್ನು ಒಂದು ಕೆಲಸದವನಿಗೆ ದಣಿಯಲ್ಲಿ ಆಗುವುದಿಲ್ಲ. ಅವ ಇದನ್ನು ಕೊಂಡೋಗಿ ಹೂತಾಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ದಣಿ ಹೇಳುವಾಗ ಅವ ಬಂದು ಕೇಳ್ತಾನೆ ಈ ವಿಷಯವನ್ನು. ಕೇಳಿ ಹೋಗಿ ಊರಿನಲ್ಲಿ ಪೂರ್ತಿ ಅಪಪ್ರಚಾರ ಮಾಡ್ತಾನೆ. ಅವ ಹೆಂಡತಿಯನ್ನು ಹೊಡೆದು ಕೊಂದಿದ್ದಾನೆ ಅಂತೇಳಿ. ಅದಕ್ಕಾಗಿ ಊರಿನವರೆಲ್ಲ ಸೇರಿ ದಣಿಗಳ ಮತ್ತು ಈ ರಿಂಚ ಮಲ್ಪೆರವಳ್ಳಿ ಅಂತೇಳಿ ದಣಿಯನ್ನು ನಿಲ್ಲಿಸಿ ಎಲ್ಲಿ ಹೂತಿದ್ದಾರೆ ಅಂತ ಹೇಳಿದ ಸ್ಥಳ ಉಂಟು, ಅದನ್ನು ಅಗೀತಾರೆ. ಅಗಿಯುವಾಗ ನಾಯಿಯ ಎಲುಬು ಸಿಗ್ತದೆ. ಅದಕ್ಕೆ ಅಷ್ಟೊತ್ತಿಗೆ ಅವನ ಹೋದಂಥ ಹೆಂಡತಿ ಬರ್ತಾಳೆ. ಬಂದ ಮೇಲೆ ಕೊನೆಯ ಮೆಸೇಜ್ ಯಾವುದು ಅಂತ ಹೇಳಿದರೆ, ಊರಿನಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದ್ದರೆ ಯಾವುದೇ ಪೂರ್ವಪರ ನಮಗೆ ಅವರ ಮೇಲೆ ನಮಗೆ ದ್ವೇಷ ಉಂಟು ಅಂತೇಳಿ ನಾವು ಅವರನ್ನು ಅಪಪ್ರಚಾರ ಮಾಡಬಾರ್ದು, ಅವರ ಬಗ್ಗೆ ನಾವು ಇದು ಮಾಡಬಾರ್ದು ಅಂತೇಳಿ ಕೊನೆಯ ಮೆಸೇಜ್ ಸರ್. ಈಗ ಇದು ಟೆಲಿಕಾಸ್ಟ್ ಆದದ್ದು 6 ತಿಂಗಳ ಹಿಂದೆ ಇರ್ಬೋದು ಸರ್. ಹೇಗೆ ಅವರಿಗೆ ಗೊತ್ತಾಯಿತು? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಈಗ ಮಾತ್ರ ಅವ್ರು ನಿಮಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಗೆ ಬೈದದ್ದು? ಹೌದು. ಅಲ್ಲ, ನಮಗೆ ಮಾತ್ರ, ನನ್ನ ತಾಯಿಗೆ ಹೆಂಡತಿಗೆಲ್ಲ. ಏನು ಕ್ರಮ ಏನು ತಗೊಂಡಿದ್ದೀರಿ? ಕ್ರಮ ಸರ್, ಹೋಗಿ ಮಹಿಳಾ ಠಾಣೆಯಲ್ಲಿ ನಾವು ದೂರು ಕೊಟ್ಟಿದ್ದಾರೆ, FIR ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳೋದು ನಂಬಿಕೆ ಉಂಟು ಸರ್.